ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸದಲ್ಲಿ ಸವಾಲುಗಳು ಬರಬಹುದು. ತಾಳ್ಮೆಯಿಂದ ವ್ಯವಹರಿಸಿ, ಅನಗತ್ಯ ಖರ್ಚುಗಳನ್ನು ತಪ್ಪಿಸಿಕೊಳ್ಳಿ. ಹಳೆಯ ಸ್ನೇಹಿತರ ಭೇಟಿ ಒಳ್ಳೆಯದು. ವೃಷಭ ರಾಶಿ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ದಿನ. ಹೊಸ ಅವಕಾಶಗಳು ಕಾಣಿಸಬಹುದು. ಆರ್ಥಿಕದ ಲಾಭದ ಸಾಧ್ಯತೆ ಇದೆ. ಮನೆಯಲ್ಲಿ ಸುಖ ಶಾಂತಿ. ಮಿಥುನ ರಾಶಿ. ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ನಿಭಾಯಿಸಿ, ಸಣ್ಣ ವಿಷಯಗಳಲ್ಲಿ ಜಗಳ ತಪ್ಪಿಸಿ. ಪ್ರಯಾಣಕ್ಕೆ ಉತ್ತಮ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ. ಕರ್ಕಾಟಕ ರಾಶಿ. ಕುಟುಂಬದಲ್ಲಿ ಎಚ್ಚರ ವಹಿಸಿ, ಆರೋಗ್ಯದಲ್ಲಿ ಎಚ್ಚರಿಕೆ. ಆರ್ಥಿಕ ವ್ಯವಹಾರಗಳು ಸುಧಾರಿಸುತ್ತವೆ. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಸಿಂಹ ರಾಶಿ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಾಯಕತ್ವ ಗುಣಗಳು ಪ್ರಕಟವಾಗುತ್ತವೆ. ಧನಲಾಭ ಇದೆ, ಆದರೆ ಮಾತಿನಲ್ಲಿ ಜಾಗರೂಕರಾಗಿರಿ. ಕನ್ಯಾ ರಾಶಿ. ಚಂದ್ರನ ಸಂಚಾರ ನಿಮ್ಮ ರಾಶಿಯಲ್ಲಿರೋದ್ರಿಂದ ಮನಸ್ಸು ಚುರುಕಾಗಿರುತ್ತದೆ. ಕೆಲಸಗಳು ವೇಗವಾಗಿ ಮುಂದುವರಿಯುತ್ತವೆ. ಆರೋಗ್ಯ ಉತ್ತಮವಾಗಿರುತ್ತದೆ. ತುಲಾ ರಾಶಿ. ಸಂಬಂಧಗಳಲ್ಲಿ ಸುಧಾರಣೆ. ಪ್ರೀತಿಯ ವಿಷಯಗಳಲ್ಲಿ ಏಕಾಗ್ರತೆ. ವ್ಯವಹಾರದಲ್ಲಿ ಲಾಭ. ಹಣದ ವ್ಯವಸ್ಥೆ ಚೆನ್ನಾಗಿರಲಿ. ವೃಶ್ಚಿಕ ರಾಶಿ. ರಹಸ್ಯ ಯೋಚನೆಗಳು ಯಶಸ್ವಿಯಾಗಬಹುದು, ಆದರೆ ಆರೋಗ್ಯದ ಕಡೆಗೆ ಗಮನ ಕೊಡಿ. ಕುಟುಂಬದ ಬೆಂಬಲ ದೊರೆಯುತ್ತದೆ. ಧನುರಾಶಿ. ಪ್ರಯಾಣ ಮತ್ತು ಹೊಸ ಕೆಲಸಗಳಿಗೆ ಉತ್ತಮ. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ. ಮಕರ ರಾಶಿ. ಕೆಲಸದಲ್ಲಿ ಶ್ರಮ ಹೆಚ್ಚು, ಫಲ ತಡವಾಗಿ ಬರಬಹುದು. ಆರ್ಥಿಕ ತೊಂದರೆಗಳನ್ನ ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ. ಕುಂಭರಾಶಿ. ಅನಿರೀಕ್ಷಿತ ಲಾಭದ ಸಾಧ್ಯತೆ. ಸ್ನೇಹಿತರ ಸಹಾಯ ಸಿಗುತ್ತದೆ. ಮನಸ್ಸು ಉಲ್ಲಾಸದಿಂದ ಇರುತ್ತದೆ. ಹೊಸ ಯೋಚನೆಗಳು ಪ್ರಾರಂಭ ಮಾಡಲು ಒಳ್ಳೆಯ ದಿನ. ಇನ್ನು ಕೊನೆಯದಾಗಿ ಮೀನರಾಶಿ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚು. ಆರೋಗ್ಯದಲ್ಲಿ ಸುಧಾರಣೆ. ಕುಟುಂಬದಲ್ಲಿ ಸಣ್ಣ ಸಮಸ್ಯೆಗಳು ಬರಬಹುದು. ತಾಳ್ಮೆಯಿಂದ ನಿಭಾಯಿಸಿಕೊಳ್ಳಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.